Hello, my dear students. Welcome back to Learn Easily channel. By any other name, ಸ್ಟೋರಿ ಬೈ ಶಾಂತ ರಾಮರಾವ್. ಈ ಒಂದು ಕಥೆಯ ಕನ್ನಡದ ಸರಳ ಸಾರಾಂಶ ಹಾಗೆ ಕ್ಯಾರೆಕ್ಟರ್ಸ್ನ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಕತೆ ಬೈ ಎನಿ ಅದರ್ ನೇಮ್ ಶಾಂತ ರಾಮರಾವ್ ರವರ ಒಂದು ಆಟೋಬಯೋಗ್ರಫಿಕಲ್ ಸ್ಟೋರಿ ಆಗಿರುತ್ತೆ. ಅಂದರೆ ಇದೊಂದು ಆತ್ಮಕಥನವಾಗಿರುತ್ತೆ. ಈ ಕಥೆಯಲ್ಲಿ ಶಾಂತಾರಾಮರವರು ಒಂದು ಆಂಗ್ಲೋ ಇಂಡಿಯನ್ ಸ್ಕೂಲ್ನಲ್ಲಿ ಇಬ್ಬರು ಭಾರತೀಯ ಸಹೋದರಿಯರು ಎದುರಿಸುವಂತಹ ಒಂದು ಸಾಂಸ್ಕೃತಿಕವಾದಂತಹ ಸಂಘರ್ಷ ಮತ್ತು ಒಂದು ವಸಾಹತುಶಾಹಿಯ ಪೂರ್ವಗ್ರಹವನ್ನು ಹೇಗೆ ಆ ಶಾಲೆಯಲ್ಲಿ ಶಿಕ್ಷಕರು ಅವರ ಮೇಲೆ ತೋರಿಸ್ತಾರೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಇಬ್ಬರು ಸಹೋದರಿಯರಲ್ಲಿ ಚಿಕ್ಕವಳಾಗಿರ್ತಕ್ಕಂತಹ ಸಿಂಥಿಯಾ ಶಾಂತಾರವರು ಆ ಒಂದು ನರೇಟಿವನ್ನು ಮಾಡ್ತಾ ಹೋಗ್ತಾರೆ. ಮೊದಲಿಗೆ ಈ ಕಥೆಯಲ್ಲಿ ಬರ್ತಕ್ಕಂತಹ ಪಾತ್ರಗಳನ್ನು ಗಮನಿಸಿದಾಗ ಶಾಂತ ಇವರ ನಿಜ ಹೆಸರು ಈ ಕಥೆಯಲ್ಲಿ ಸಿಂಥಿಯಾ ಅಂತಕ್ಕಂಥ ಹೆಸರನ್ನು ಸಿಗುತ್ತೆ. ಈ ಹುಡುಗಿಗೆ 5.5 ವರ್ಷ ವಯಸ್ಸು. ಆಕೆ ಎದ್ದು ಕಾಣುವ ಒಂದು ಕಾಲ್ಪನಿಕ ಆಂತರಿಕ ಜೀವನವನ್ನು ಹೊಂದಿರ್ತಾಳೆ. ಆ ಶಾಲೆಯ ಒಬ್ಬ ಹೆಡ್ ಮಿಸ್ಟ್ರೆಸ್ ಆಕೆಗೆ ಸಿಂಥಿಯಾ ಅಂತಕ್ಕಂತಹ ಒಂದು ರೀನೇಮನ್ನು ಮಾಡಿದಾಗ ಈ ಶಾಂತ ಒಂದು ರೀತಿ ದ್ವಂದ್ವಕ್ಕೆ ಒಳಗಾಗ್ತಾಳೆ. ಅಂದರೆ ಆ ಹೆಸರು ಆಕೆಗೆ ಒಂದು ರೀತಿ ಮುಜುಗರ ಆಗುತ್ತೆ, ಒಂದು ರೀತಿಯಲ್ಲಿ ಅದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧಲಿರೋದಿಲ್ಲ. ಇಲ್ಲಿ ಆ ಸಿಂಥಿಯಾ ಅಥವಾ ಶಾಂತಾಳ ಒಂದು ಪರಿಸ್ಥಿತಿ ಹೇಗೆ ಇಲ್ಲಿ ಮುಂದುವರಿಯುತ್ತೆ ಅನ್ನೋದೇ ಕಥೆಯಾಗಿರುತ್ತೆ. ಈಕೆ ಮುಗ್ಧತೆ ಮತ್ತು ಗೊಂದಲದ ಮನೋಭಾವ ಹೊಂದಿರ್ತಾಳೆ. ಸ್ಪರ್ಧಾತ್ಮಕವಾದಂತಹ ಆಟಗಳಲ್ಲಿ ಗೆಲ್ಲುವುದು ಎಂಬ ಪರಿಕಲ್ಪನೆ ಅಥವಾ ಆಪಲ್ ಸೇಬು ಎಂಬ ಪದದ ಅರ್ಥದಂತಹ ಬ್ರಿಟಿಷ್ ಸಂಪ್ರದಾಯಗಳಿಂದ ಆಕೆಗೆ ಆಗಾಗ ತುಂಬ ಗೊಂದಲವನ್ನು ಅನುಭವಿಸ್ತಾ ಹೋಗ್ತಾಳೆ. ಶಾಲೆಯಲ್ಲಿ ಒಬ್ಬ ಬ್ರಿಟಿಷರ್ಸ್ ಅವರು ಏನು ಒಂದು ಪೂರ್ವಾಗ್ರಹವಾಗಿ ಆಕೆಗೆ ಒಂದು ರೀತಿ ಬೇರೆ ಬೇರೆ ರೀತಿ ನಡ್ಕೊಂಡಾಗ ಆಕೆ ತುಂಬ ಚಿಕ್ಕವಳಾಗಿರ್ತಾಳೆ. ಆಕೆ ತಾಯಿ ಮತ್ತು ಸಹೋದರಿ ಇಬ್ಬರೂ ಸಹ ಶಾಂತಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಮತ್ತು ಆಕೆಗೆ ಆಗುವಂತಹ ಅವಮಾನವನ್ನು ಸಿಂಥಿಯಾ ಎಂಬ ವ್ಯಕ್ತಿತ್ವಕ್ಕೆ ನನಗಲ್ಲ ಇದು ಶಾಂತ ಅಂತಕ್ಕಂಥ ನನಗಲ್ಲ ಈ ಅವಮಾನ ಆಗ್ತಾ ಇರೋದು, ಅವರಿಟ್ಟಿರ್ತಕ್ಕಂಥ ಹೆಸರಾಗಿರ್ತಕ್ಕಂಥ ಸಿಂಥಿಯಾಗೆ ಈ ಅವಮಾನ ಆಗ್ತಾ ಇದೆ ಅಂತ ಹೇಳಿ ಆಕೆ ಕೊನೆಯಲ್ಲಿ ಆಕೆ ಈ ರೀತಿಯಾಗಿ ತನ್ನ ಮನಸ್ಸನ್ನು ತೃಪ್ತಿಪಡಿಸ್ಕೊಳ್ತಾಳೆ. ಇನ್ನು ಆ ಸಹೋದರಿಯರಲ್ಲಿ ದೊಡ್ಡವಳು ಬಂದು ಪ್ರಮೀಳಾ. ಈ ಪ್ರಮೀಳಾಗೆ ಪ್ಯಾಮಿಯಲಾ ಅಂತಕ್ಕಂಥ ಹೆಸರನ್ನು ಇಡ್ತಾರೆ ಆ ಹೆಡ್ ಮಿಸ್ಟ್ರೆಸ್. ಈಕೆ 8 ವರ್ಷದ ಹುಡುಗಿ. ಈ ಪ್ರಮೀಳಾ ತನ್ನ ತಂಗಿಯಾಗಿರ್ತಕ್ಕಂಥ ಶಾಂತಾಳಿಗೆ ಒಂದು ರೀತಿ ರಕ್ಷಕಿಯಾಗಿ ನಿಂತಿರ್ತಾಳೆ. ಆಕೆ ಆ ಒಂದು ಸಾಮಾಜಿಕವಾದ ಒತ್ತಡಗಳನ್ನು ಮೊದಲೇ ಗುರುತಿಸ್ತಾಳೆ. ಶಾಂತಾಳಿಗೆ ತನ್ನದೇ ಆದ ತರಗತಿಯೊಂದಿಗೆ ತಿನ್ನಲು ಸಲಹೆ ನೀಡ್ತಾಳೆ ಮತ್ತು ಅವರು ಎಲ್ಲರೊಂದಿಗೆ ಬೆರೆಯಲು ಸಹಾಯಕವಾಗುವಂತೆ ಸ್ಯಾಂಡ್ವಿಚ್ಗಳನ್ನು ತರಲು ಕೂಡ ಆಕೆ ವಿನಂತಿಸ್ಕೊತಾಳೆ. ಮತ್ತು ಪ್ರಮೀಳಾ ಈ ಒಂದು ಕಥೆಯಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾಳೆ. ಒಂದು ವರ್ಣಭೇದ ನೀತಿಯನ್ನು ಎದುರಿಸಿದಾಗ ಅಲ್ಲಿ ಆ ಭಾರತೀಯರು ವಂಚಿಸ್ತಾರೆ ಎಂದು ಹೇಳೋದು ಮತ್ತು ಪರೀಕ್ಷೆ ಸಮಯದಲ್ಲಿ ಪ್ರತ್ಯೇಕವಾಗಿ ಕುಳಿತುಕೊಳ್ಳಲು ಒತ್ತಾಯಿಸೋದು, ಆಕೆ ತನ್ನ ಒಂದು ಸಮಗ್ರತೆಯನ್ನು ಬಿಟ್ಟುಕೊಡಲು ಈಕೆ ನಿರಾಕರಿಸ್ತಾಳೆ. ಶಾಲೆಯನ್ನು ಶಾಶ್ವತವಾಗಿ ಬಿಡಬೇಕೆಂದು ಒತ್ತಾಯಿಸಲು ಶಾಂತಾಳ ಕೋಣೆಗೆ ಪ್ರವೇಶಿಸಿದಾಗ ಆಕೆ ದೃಢವಾದ ನಿರ್ಧರಿತ ಒಂದು ನಡವಳಿಕೆಯನ್ನು ಪ್ರಮೀಳಾ ಪ್ರದರ್ಶಿಸ್ತಾಳೆ. ಇನ್ನು ಇವರ ತಾಯಿ ಈಕೆ ತುಂಬ ಸಂಪ್ರದಾಯವಾದಿ ಮತ್ತು ಒಂದು ವಿಮರ್ಶಾತ್ಮಕ ಕ್ಯಾರೆಕ್ಟರ್. ಆಕೆ ಆರಂಭದಲ್ಲಿ ತನ್ನ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಹಿಂದಿ ಪುಸ್ತಕಗಳು ಮತ್ತು ಭಾರತೀಯ ಒಂದು ಲಿಟ್ರೇಚರ್ ಶಿಕ್ಷಣ ನೀಡ್ತಾಳೆ. ಆಕೆ ಬ್ರಿಟಿಷ್ ವಸಾಹತುಶಾಹಿಗಳನ್ನು ಸಂಕುಚಿತ ಮನೋಭಾವದವರು ಅಂತ ಅವರನ್ನು ಕರೀತಾಳೆ. ಮತ್ತು ಆಕೆ ಶಿಕ್ಷಣಕ್ಕೆ ಬೆಲೆ ನೀಡ್ತಾ ಇದ್ದೇ ಆದರೂ ತನ್ನ ಮಕ್ಕಳ ಗೌರವಕ್ಕೆ ಮೊದಲು ಹೆಚ್ಚಿನ ಆದ್ಯತೆಯನ್ನು ನೀಡ್ತಾಳೆ. ಶಿಕ್ಷಕಿಯ ಒಂದು ಆ ಸ್ಕೂಲ್ನ ಟೀಚರ್ ಜನಾಂಗೀಯ ಟೀಕೆಗಳನ್ನು ಪ್ರಮೀಳಾ ಬಹಿರಂಗಪಡಿಸಿದಾಗ ತಾಯಿ ತಕ್ಷಣವೇ ಅವರನ್ನು ಶಾಲೆಯಿಂದ ಬಿಡಿಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇನ್ನು ಆ ಶಾಲೆಯ ಒಂದು ಹೆಡ್ ಮಿಸ್ಟ್ರೆಸ್ 15 ವರ್ಷಗಳಿಂದ ಭಾರತದಲ್ಲಿ ವಾಸವಿದ್ದರೂ ಕೂಡ ಆಕೆ ಭಾರತೀಯರ ಹೆಸರುಗಳನ್ನು ತುಂಬ ಕಷ್ಟಪಟ್ಟು ಉಚ್ಚರಿಸೋದಕ್ಕೆ ಬರೋದಿಲ್ಲ. ಆ ಹೆಸರುಗಳನ್ನು ತಿರಸ್ಕಾರ ಮಾಡ್ತಾ ಇರ್ತಾಳೆ. ಈ ಹೆಡ್ ಮಿಸ್ಟ್ರೆಸ್ ತನ್ನ ಸ್ವಂತ ಅನುಕೂಲಕ್ಕಾಗಿ ಹುಡುಗಿಯರನ್ನು ಹೆಚ್ಚು ಒಂದು ರೀತಿ ಖುಷಿಯಾಗಿ ಕಾಣುವಂತೆ ಮಾಡಲು ಆ ಫ್ಯಾಮಿಲಿಯಾ ಸಿಂಥಿಯಾದಂತಹ ಇಂಗ್ಲೀಷ್ ಹೆಸರುಗಳನ್ನು ಅವರಿಗೆ ಇಡ್ತಾ ಹೋಗ್ತಾ ಇರ್ತಾಳೆ. ಇನ್ನು ಆ ಶಾಲೆಯ ಒಬ್ಬ ಟೀಚರ್ ಶಿಕ್ಷಕಿ ಈಕೆ ಒಂದು ರೀತಿ ಬ್ರಿಟಿಷ್ ಮನಸ್ಥಿತಿಯವಳಾಗಿರ್ತಾಳೆ. ಭಾರತೀಯರನ್ನು ವಂಚಿಸ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಮತ್ತು ಈ ಶಿಕ್ಷಕಿ ಒಂದು ರೀತಿ ತಿರಸ್ಕಾರ ಮನೋಭಾವವನ್ನು ವಿದ್ಯಾರ್ಥಿಗಳ ಮೇಲೆ ಹೊಂದಿರ್ತಾಳೆ. ಆಕೆ ಭಾರತೀಯ ವಿದ್ಯಾರ್ಥಿಗಳನ್ನು ವ್ಯಕ್ತಿಗಳನ್ನಾಗಿ ನೋಡಲು ಒಂದು ರೀತಿ ವಿಫಲಳಾಗ್ತಾಳೆ.
ಶಾಂತಾಳಿಗೆ ತನ್ನದಲ್ಲದ ಹೆಸರನ್ನು ಹೇಳಲು ಕೇಳಿದಾಗ ಇದು ಗೊತ್ತಾಗುತ್ತೆ. ಅದು ಆ ಒಂದು ಶಾಂತಾಳಿಗೆ ಆಗುವ ಅವಮಾನಕ್ಕೂ ಕೂಡ ಅದು ಕಾರಣವಾಗುತ್ತೆ. ಇನ್ನು ಈ ಕತೆಗೆ ಬಂದಾಗ, ಈ ಕಥೆಯು ಉತ್ತರ ಭಾರತದ ಒಂದು ಪಟ್ಟಣವಾದ ಜೊರಿನಾಬಾದ್ನಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿ 8 ವರ್ಷದ ಪ್ರಮೀಳಾ ಮತ್ತು 5.5 ವರ್ಷದ ಶಾಂತ ಎಂಬ ಇಬ್ಬರು ಸಹೋದರಿಯರು ಒಂದು ಆಂಗ್ಲೋ ಇಂಡಿಯನ್ ಸ್ಕೂಲ್ಗೆ ಕಳಿಸಲಾಗಿರುತ್ತೆ. ಅವರ ತಂದೆ ಭಾರತೀಯ ಸಿವಿಲ್ ಸೇವೆಯ ಒಂದು ಫಸ್ಟ್ ಗ್ರೇಡ್ ಆಫೀಸರ್ ಆಗಿರ್ತಾರೆ. ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ವಾಸ ಇರ್ತಾರೆ. ಇಲ್ಲಿಯವರೆಗೆ ಅವರು ತಾಯಿಯ ಮನೆಯಲ್ಲಿ ಅವರಿಗೆ ಶಿಕ್ಷಣ ನೀಡ್ತಾ ಇದ್ರು. ಅವರಿಗೆ ಹಿಂದಿ ಮತ್ತು ಕೃಷ್ಣನ ಕಥೆಗಳಂತಹ ಭಾರತೀಯ ಸಾಹಿತ್ಯವನ್ನು ಕಲಿಸ್ತಾ ಇದ್ರು. ಈ ಬ್ರಿಟಿಷ್ ವಸಾಹತುಶಾಹಿಗಳು ಭಾರತದಲ್ಲಿ ಎಷ್ಟು ಸಮಯ ವಾಸವಿದ್ದರೂ ಸಹ ಅವರು ಸಂಕುಚಿತ ಮನೋಭಾವದವರು ಎಂದು ನಂಬಿದ್ದ ಅವರು ಬ್ರಿಟಿಷ್ ನಡೆಸುವ ಶಾಲೆಗಳನ್ನು ಬಹಳ ಕಾಲದಿಂದ ವಿರೋಧಿಸಿದರು. ಆದಾಗ್ಯೂ ಅವರ ಆರೋಗ್ಯ ಹದಗೆಟ್ಟಿದ್ದರಿಂದ ಪಾಠಗಳನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಮತ್ತು ಹುಡುಗಿಯರನ್ನು ಅಲ್ಲೇ ಸ್ಥಳೀಯ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿರ್ತಾರೆ. ಅವರ ಮೊದಲನೇ ದಿನವೇ ಸಹೋದರಿಯರು ಒಂದು ಬ್ರಿಟಿಷ್ ವಸಾಹತುಶಾಹಿ ಅಹಂಕಾರದ ಸೂಕ್ಷ್ಮ ಮತ್ತು ಅದರ ಸ್ವರೂಪವನ್ನು ಎದುರಿಸ್ತಾರೆ. ಆ ಶಾಲೆಯಲ್ಲಿರ್ತಕ್ಕಂಥ ಬ್ರಿಟಿಷ್ ಹೆಡ್ ಮಿಸ್ಟ್ರೆಸ್ 15 ವರ್ಷಗಳಿಂದ ಭಾರತದಲ್ಲಿ ವಾಸವಿದ್ದರೂ ಸಹ ಭಾರತೀಯರ ಹೆಸರುಗಳನ್ನು ಉಚ್ಚರಿಸಲು ತುಂಬ ಕಷ್ಟ ಅಂತ ಹೇಳ್ತಾರೆ. ಸಾಂಸ್ಕೃತಿಕ ಅಳಿಸುವಿಕೆಯ ಸಾಂದರ್ಭಿಕ ಕ್ರಿಯೆಯಲ್ಲಿ ಆಕೆ ಹುಡುಗಿಯರಿಗೆ ಒಂದು ಸುಂದರವಾದ ಹೆಸರುಗಳನ್ನು ಇಡ್ತಾ ಹೋಗ್ತಾಳೆ. ಪ್ರಮೀಳಾಗೆ ಪಮೇಲಾ ಆಗ್ತಾಳೆ ಮತ್ತು ಶಾಂತಾಗೆ ಸಿಂಥಿಯಾ ಅಂತ ಹೆಸರುಗಳನ್ನು ಇಡ್ತಾಳೆ. ಪ್ರಮೀಳಾ ಈ ಹೇರಿಕೆಯ ಮುಂದೆ ಒಂದು ರೀತಿ ಮೌನವಾಗಿದ್ದರೂ ಕೂಡ ಈ ಚಿಕ್ಕವಳಾಗಿರ್ತಕ್ಕಂಥ ಶಾಂತ ಸಣ್ಣ ಧ್ವನಿಯಲ್ಲಿ ಆ ಹೆಡ್ ಮಿಸ್ಟ್ರೆಸ್ಗೆ ಒಂದು ರೀತಿ ಧನ್ಯವಾದಗಳು ಅಂತ ಹೇಳಿ ಹೋಗ್ತಾರೆ. ಇಲ್ಲಿ ಶಾಂತಾಳಿಗೆ ಈ ಹೆಸರು ಬದಲಾವಣೆ ಒಂದು ವಿಚಿತ್ರವಾದ ಮಾನಸಿಕ ಅನಾಸಕ್ತಿಯನ್ನು ಉಂಟು ಮಾಡುತ್ತೆ. ಅವಳು ಮಾನಸಿಕವಾಗಿ ಅದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧಳಿರೋದಿಲ್ಲ. ಆಕೆ ಸಿಂಥಿಯಾ ಅನ್ನೋ ಒಂದು ಹೆಸರನ್ನು ಒಂದು ಪ್ರತ್ಯೇಕ ವ್ಯಕ್ತಿಯನ್ನಾಗಿ ನೋಡೋಕ್ಕೆ ಪ್ರಾರಂಭಿಸ್ತಾಳೆ. ಅಲ್ಲಿ ಯಾರ ಕ್ರಿಯೆಗಳಿಗೆ ಆಕೆ ಯಾವುದೇ ವೈಯಕ್ತಿಕ ಜವಾಬ್ದಾರಿಯನ್ನು ಒಪ್ಕೊಳ್ಳೋದಿಲ್ಲ. ಆಕೆ ಒಂದು ಹೆಡ್ ಮಿಸ್ಟ್ರೆಸ್ಸನ್ನು ತನ್ನ ತರಗತಿಗೆ ಹಿಂಬಾಲಿಸುವಾಗ ಈ ಹೊಸ ಸಿಂಥಿಯಾ ವ್ಯಕ್ತಿತ್ವಕ್ಕೆ ಏನಾಗಬಹುದು ಎಂಬುದರ ಬಗ್ಗೆ ಆಕೆಗೆ ಕೇವಲ ಸ್ವಲ್ಪ ಆಸಕ್ತಿ ಇರುತ್ತೆ. ಶಾಲಾ ಕಟ್ಟಡವೇ ಸಂಸ್ಕೃತಿಗಳ ಒಂದು ಸಂಘರ್ಷವನ್ನು ಪ್ರತಿಬಿಂಬಿಸ್ತಾ ಇರುತ್ತೆ. ವಿಶಾಲವಾದಂತಹ ವರಾಂಡಗಳೊಂದಿಗೆ ಭಾರತೀಯ ವಿನ್ಯಾಸದಲ್ಲಿದ್ದರೂ ಕೂಡ ಅಲ್ಲಿ ಬ್ರಿಟಿಷ್ ಬಣ್ಣಗಳಿಂದ ಅದು ತುಂಬಿ ಹೋಗಿರುತ್ತೆ. ಇಲ್ಲಿ ಇದು ಒಂದು ಸಾಂಪ್ರದಾಯಿಕ ಸುಣ್ಣದ ಕಲ್ಲಿನ ತಂಪನ್ನು ನೀಡುವ ಬದಲು ಸೆಪ್ಟೆಂಬರ್ನ ಒಂದು ಶಾಖವನ್ನು ಬಿಸಿಯನ್ನು ಎತ್ತಿ ಹಿಡಿತಾ ಇರುತ್ತೆ ಆ ಒಂದು ಪೇಂಟ್. ಇಲ್ಲಿ ಶಾಂತ ತನ್ನ ತರಗತಿಯಲ್ಲಿ ಸುಮಾರು 40 ಮಕ್ಕಳ ನಡುವೆ ಇರ್ತಾಳೆ. ಅವರಲ್ಲಿ ಕೇವಲ 12 ಮಕ್ಕಳು ಭಾರತೀಯರು. ಆ ಭಾರತೀಯ ಮಕ್ಕಳನ್ನು ಕೋಣೆಯ ಹಿಂಭಾಗಕ್ಕೆ ಕುಳಿಸಲಾಗಿರುತ್ತೆ. ಇಲ್ಲಿ ಶಾಂತ ಒಂದು ಸಾಂಪ್ರದಾಯಿಕ ಆಭರಣಗಳನ್ನು ಮತ್ತು ಕಣ್ಣಿನ ಸುತ್ತ ಕಾಡಿಗೆಯನ್ನು ಧರಿಸ್ಕೊಂಡಿರ್ತಾಳೆ. ಆ ಭಾರತೀಯ ಹುಡುಗಿಯ ಪಕ್ಕದಲ್ಲಿ ಕುಳಿತುಕೊಳ್ತಾಳೆ. ಆದರೆ ಆಕೆ ಹತ್ತಿಯ ಉಡುಪನ್ನು, ಕಾಟನ್ ಡ್ರೆಸ್ಸನ್ನು ಧರಿಸಿರ್ತಾಳೆ. ಇದು ಶಾಂತಳಿಗೆ ಒಂದು ರೀತಿ ಡ್ರೆಸ್ ನೋಡಿದಾಗ ಒಂದು ರೀತಿ ಇಷ್ಟ ಆಗುತ್ತೆ. ಆಕೆ ಆ ಡ್ರೆಸ್ ನನಗೂ ಬೇಕು ಅಂತ ಹಂಬಲಿಸ್ತಾಳೆ. ದಿನವೂ ಆ ಶಾಲೆಯಲ್ಲಿ ಆ ಬೇರೆ ದೇಶದ ಪದ್ಧತಿಗಳು ಒಂದು ರೀತಿ ಅವರ ಒಂದು ಶಿಕ್ಷಣ ಒಂದು ಬೇಸರದಲ್ಲಿ ಕಳೆದು ಹೋಗ್ತಾ ಇರುತ್ತೆ. ಆಕೆ ಹೆಸರನ್ನು ಕೇಳಿದಾಗ ತನ್ನ ನಿಜವಾದ ಗುರುತು ಮತ್ತು ತನ್ನ ಹೊಸ ಹೆಸರಿನೊಂದಿಗೆ ಆ ಶಾಂತ ಒಂದು ರೀತಿ ಗೊಂದಲಕ್ಕೆ ಒಳಗಾಗ್ತಾಳೆ. ಶಾಂತ ಅಂತ ಹೇಳಬೇಕಾ, ಸಿಂಥಿಯಾ ಅಂತ ಹೇಳಬೇಕಾ ಗೊತ್ತಾಗದೆ ತನಗೆ ಗೊತ್ತಿಲ್ಲ ಅಂತ ಹೇಳಿ ಶಿಕ್ಷಕಿಗೆ ಹೇಳ್ತಾಳೆ. ಇದು ಮುಂಭಾಗದಲ್ಲಿದ್ದಂತಹ ಇಂಗ್ಲಿಷ್ ಮಕ್ಕಳಲ್ಲಿ ಒಂದು ರೀತಿ ನಗುವನ್ನು ಉಂಟು ಮಾಡುತ್ತೆ. ಶಾಂತ ಕಣ್ಣೀರಿನ ಅಂಚಿಗೆ ತಲುಪ್ತಾಳೆ. ಆಕೆಯ ತಾಯಿ ಈಗಾಗಲೇ ಓದಲು ಮತ್ತು ಬರೆಯಲು ಕಲಿಸಿದ್ದರಿಂದ ಆಕೆಗೆ ಪಾಠಗಳು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಇಲ್ಲಿ ಬ್ಯಾಟ್ ಮತ್ತು ಕ್ಯಾಟ್ ಪರಿಚಿತವಿದ್ದರೂ ಆಕೆಗೆ ಆ್ಯಪಲ್, ಸೇಬು ಎಂಬ ಪದವು ಆಕೆಗೆ ಒಂದು ರೀತಿ ಸರಿಯಾಗಿ ಅರ್ಥ ಆಗ್ತಾ ಇರೋದಿಲ್ಲ. ಏಕೆಂದರೆ ಇದು ಆಕೆಯ ದೈನಂದಿನ ಭಾರತೀಯ ಜೀವನಕ್ಕೆ ಆ ಹಣ್ಣು, ಆ ಸೇಬು, ಆ್ಯಪಲ್ ಅಂತಕ್ಕಂಥ ಹಣ್ಣನ್ನು ಆಕೆ ನೋಡಿರೋದಿಲ್ಲ. ನಂತರ ಹೀಗೆ ಇರಬೇಕಾದ್ರೆ ಒಂದು ದಿವಸ ಮಧ್ಯಾಹ್ನ ಲಂಚ್ ಟೈಮ್ನಲ್ಲಿ ಅಲ್ಲಿ ಒಂದು ರೀತಿಯಾಗಿ ಮಕ್ಕಳು ಬೇರೆ ಬೇರೆ ರೀತಿ ಕುಳಿತು ತಿನ್ನಬೇಕಾಗಿರುತ್ತೆ. ಇಲ್ಲಿ ಬೇರೆ ಮಕ್ಕಳೆಲ್ಲ ಏನು ಮಾಡಿರ್ತಾರೆ, ಸ್ಯಾಂಡ್ವಿಚ್ಗಳನ್ನು ತಿನ್ನಬೇಕಾದ್ರೆ ಪ್ರಮೀಳಾ ಮತ್ತು ಶಾಂತ ವರಾಂಡಾದಲ್ಲಿ ತಮ್ಮ ಸಾಂಪ್ರದಾಯಿಕ ಭಾರತೀಯ ಊಟಗಳೊಂದಿಗೆ ಕುಳಿತುಕೊಳ್ತಾ ಇರ್ತಾರೆ. ಇಲ್ಲಿ ಗೋಧಿ, ಚಪಾತಿ, ತರಕಾರಿ, ಕರಿ, ಮಜ್ಜಿಗೆ ಈ ರೀತಿಯಾಗಿ ಇವರು ತಿಂತಾ ಇದ್ದರೆ ಆ ಬೇರೆ ಮಕ್ಕಳೆಲ್ಲ ಸ್ಯಾಂಡ್ವಿಚ್ಗಳನ್ನು ತಿಂತಾ ಇರ್ತಾರೆ. ಇತರ ಮಕ್ಕಳಂತರೆ ಅವರವರ ತರಗತಿಗಳೊಂದಿಗೆ ಅವರು ಹಂಚಿಕೊಂಡು ತಿನ್ನಬೇಕು ಅಂತ ಪ್ರಮೀಳಾ ಶಾಂತಳಿಗೆ ಹೇಳ್ತಾಳೆ. ಶಾಲೆಯ ಮಧ್ಯಾಹ್ನದ ಒಂದು ದಿನಚರಿಯಂತೆ ಶಾಂತ ಹೊರಡ್ತಾಳೆ. ಮನೆಯಲ್ಲಿ ದಿನದ ಅತಿ ಹೆಚ್ಚು ಬಿಸಿ ಇರುವ ಸಮಯದಲ್ಲಿ ತಾಯಿ ಕಥೆಗಳನ್ನು ಓದುತ್ತಾ ಕತ್ತಲೆಯಾದ ಕೋಣೆಯಲ್ಲಿ ಅವರು ನಿದ್ರಿಸ್ತಾ ಇರ್ತಾರೆ.
ಶಾಲೆಯಲ್ಲಿ ಅವರು ಒಂದು ರೀತಿಯ ಅಹಿತಕರವಾದಂತಹ ಫೋಲ್ಡಿಂಗ್ ಕಾಟಗಳ ಮೇಲೆ ವಿಶ್ರಾಂತಿ ಪಡೆಯಲು ಮತ್ತು ತಮ್ಮ ಆಟಗಳನ್ನು ಆಡಲು ಅವರಿಗೆ ಒತ್ತಾಯ ಮಾಡಲಾಗುತ್ತೆ. ಇಲ್ಲಿ ಶಾಂತ ಚಿಕ್ಕವಳಾಗಿದ್ದರಿಂದ ಯಾವಾಗಲೂ ಅವಳಿಗೆ ಗೆಲ್ಲಲು ಅವಕಾಶ ನೀಡ್ತಾ ಇದ್ದಂತಹ ಮನೆಯಲ್ಲಿ ಬೆಳೆದಂತಹ ಶಾಂತಳಿಗೆ ಆ ಶಾಲೆಯಲ್ಲಿ ಆಡ್ತಕ್ಕಂತಹ ಒಂದು ಸ್ಪೋರ್ಟ್ಸ್ ಏನಾಗಿರುತ್ತೆ, ಒಂದು ರೀತಿ ಗೊಂದಲವಾಗಿರುತ್ತೆ. ಟೋಸ್ ಅಂಡ್ ತ್ರೀಸ್ ಆಟದ ಸಮಯದಲ್ಲಿ ಇಂಗ್ಲಿಷ್ ಹುಡುಗನೊಬ್ಬ ತನ್ನನ್ನು ಹಿಡಿಯಲು ಶಾಂತ ಅವಕಾಶ ನೀಡ್ತಾಳೆ. ಅವನು ಪ್ರತಿಯಾಗಿ ಒಂದು ರೀತಿ ಸೌಜನ್ಯದಿಂದ ನೋಡ್ತಾನೆ. ಅದು ಅವಳಿಗೆ ಒಂದು ರೀತಿ ಕಸಿಬಿಸಿ ಉಂಟಾಗುತ್ತೆ. ಆದರೆ ಅವನು ಹಾಗೆ ಮಾಡದಿದ್ದಾಗ ಆಕೆ ಒಂದು ರೀತಿ ಗೊಂದಲಕ್ಕೆ ಒಳಗಾಗ್ತಾಳೆ. ಈ ಒಂದು ಕ್ರೀಡಾ ಮನೋಭಾವ ಕೊರತೆ ಬ್ರಿಟಿಷ್ ಶಾಲೆಯಲ್ಲಿ ಕಟ್ಟುನಿಟ್ಟಾದ ಪರಿಚಯವಿಲ್ಲದಂತಹ ಒಂದು ಗುಂಪಿನಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಆ ದಿನ ಸಂಜೆ ಶಾಂತ ತನ್ನ ಮನೆ ಸುರಕ್ಷಿತ ವಾತಾವರಣಕ್ಕೆ ಬಂದ ನಂತರ ಶಾಂತ ತನ್ನ ನಿಜವಾದ ವ್ಯಕ್ತಿತ್ವಕ್ಕೆ ಮರಳ್ತಾಳೆ. ಶಾಲೆಯಲ್ಲಿ ಸಿಂಥಿಯಾ ರೀತಿಯಲ್ಲಿ ಆಕೆ ತನ್ನ ಭಾವನೆಗಳು, ಮನೆಗೆ ಬಂದಾಗ ಶಾಂತ ರೀತಿಯ ಭಾವನೆಗಳನ್ನು ಹೊಂದ್ತಾ ಇರ್ತಾಳೆ. ಆಕೆ ಅಡಿಗೆಯವನ ಮಗನೊಂದಿಗೆ ಆಟವಾಡ್ತಾಳೆ, ಭೂತದ ಕಥೆಗಳನ್ನು ಹೇಳ್ತಾಳೆ ಮತ್ತು ಮಲ್ಲಿಗೆ ಮತ್ತು ನಿಂಬೆ ಮರಗಳ ಒಂದು ಸುಗಂಧವನ್ನು ಆನಂದಿಸ್ತಾಳೆ. ಶಾಲೆಯ ಅನುಭವವು ದೂರದ ಸ್ವಲ್ಪ ಅಹಿತಕರವಾದ ಕನಸಿನಂತೆ ಭಾಸವಾಗ್ತಾ ಇರುತ್ತೆ. ಆದರೆ ಪ್ರಮೀಳಾ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾಳೆ. ಆಕೆ ತನ್ನ ತಾಯಿಯ ಬಳಿ ನೆಕ್ಸ್ಟ್ ಡೇ ನಮಗೆ ಸ್ಯಾಂಡ್ವಿಚ್ಗಳನ್ನು ಪ್ಯಾಕ್ ಕೊಡಬೇಕು ಅಂತ ಕೇಳ್ತಾಳೆ. ಅವುಗಳನ್ನು ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾಳೆ. ಆದರೂ ಆಕೆ ಮತ್ತಷ್ಟು ಒಂದು ರೀತಿ ಅವಮಾನ ಪಡ್ತಾ ಹೋಗ್ತಾ ಇರ್ತಾಳೆ. ಬೇರೆಯವರ ದೇಶದ ಊಟವನ್ನು ತಿನ್ನಬೇಕು ಅಂತ ಹೇಳಿ ಅವಮಾನ ಪಡ್ತಾಳೆ ಮತ್ತು ಆ ಮಕ್ಕಳೊಂದಿಗೆ ತಿನ್ನಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸ್ಯಾಂಡ್ವಿಚ್ಗಳನ್ನು ಕೇಳ್ತಾಳೆ. ಒಂದು ವಾರದ ನಂತರ ಪ್ರಮೀಳಾಳ ಮೊದಲ ಒಂದು ಪರೀಕ್ಷೆಯ ಸಮಯದಲ್ಲಿ ಈ ಒಂದು ಪರಿಸ್ಥಿತಿ ಹೆಚ್ಚಾಗ್ತಾ ಹೋಗುತ್ತೆ. ಮೀನ್ಸ್ ಬ್ರಿಟಿಷರ ಒಂದು ತಾರತಮ್ಯ ಹೆಚ್ಚಾಗ್ತಾ ಹೋಗುತ್ತೆ. ಶಾಂತ ತನ್ನ ಕ್ಲಾಸ್ ರೂಮ್ನಲ್ಲಿ ತನ್ನ ಹೊಸ ಫ್ರೆಂಡ್ ಆಗಿರತಕ್ಕಂಥ ಆ ನಳಿನಿಗೆ ನ್ಯಾನ್ಸಿ ಅಂತಕ್ಕಂಥ ಹೆಸರಿಟ್ಟಿರ್ತಾಳೆ. ಆ ನಳಿನಿ ಜೊತೆ ಒಂದು ಡ್ರಾಯಿಂಗ್ಸನ್ನು ಬಿಡಿಸ್ತಾ ಇರಬೇಕಾದ್ರೆ ಪ್ರಮೀಳಾ ಇದ್ದಕ್ಕಿದ್ದಂತೆ ಆ ಒಂದು ಕ್ಲಾಸ್ಗೆ ಬರ್ತಾಳೆ ಮತ್ತು ಒಂದು ದೃಢವಾದ ಒಂದು ಏನೋ ಡಿಸಿಷನ್ ಮಾಡಿರ್ತಕ್ಕಂತಹ ವ್ಯಕ್ತಿ ಹಾಗೆ ಅವಳು ಬರ್ತಾಳೆ. ಪ್ರಮೀಳಾ ಶಾಂತಳಿಗೆ ತನ್ನ ಎಲ್ಲ ಒಂದು ಸ್ಕೂಲ್ ಮೆಟೀರಿಯಲ್ಸನ್ನು ಪ್ಯಾಕ್ ಮಾಡ್ಕೊ ಅಂತ ಹೇಳ್ತಾಳೆ. ಏಕೆಂದರೆ ಅವರು ಆ ಮನೆಯನ್ನು ಶಾಶ್ವತವಾಗಿ ಬಿಟ್ಟು, ಆ ಒಂದು ಶಾಲೆಯನ್ನು ಶಾಶ್ವತವಾಗಿ ಬಿಟ್ಟು ಮನೆಗೆ ಹೋಗ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅವರು ಮಧ್ಯಾಹ್ನದ ಸುಡುವ ಬಿಸಿಲಿನಲ್ಲಿ ಮನೆಗೆ ನಡೆದುಕೊಂಡು ಹೋಗುವಾಗ 5 ವರ್ಷದ ಶಾಂತಾಳಿಗೆ ಅದು ಒಂದು ರೀತಿ ದೀರ್ಘವಾದಂತಹ ಪ್ರಯಾಣ ಆಗಿರುತ್ತೆ. ಆ ಕಿರಿಯ ಸಹೋದರಿ ಆ ಶಾಂತ ಗೊಂದಲಕ್ಕೊಳಗಾದರೂ ಕೂಡ ತನ್ನ ಹಿರಿಯ ಸಹೋದರಿಯ ಮಾತನ್ನು ಅನುಸರಿಸ್ತಾ ಇರ್ತಾಳೆ. ಅಂತಿಮವಾಗಿ ಅವರು ಮನೆಗೆ ತಲುಪಿ ತಮ್ಮ ತಾಯಿಯನ್ನು ಕಂಡಾಗ ಒಂದು ತಾಯಿಗೆ ಒಂದು ಆಶ್ಚರ್ಯ ಕಾದಿರುತ್ತೆ. ಹೇಗೆ ಇವರು ಹಠಾತ್ತಾಗಿ ಇಲ್ಲಿ ಮನೆಗೆ ಬಂದ್ರಲ್ಲ ಅಂತ ಕಾರಣ ಕೇಳ್ತಾಳೆ. ಆಗ ಆ ಪ್ರಮೀಳಾ ಕಾರಣವನ್ನು ಹೇಳ್ತಾಳೆ. ಆ ಒಂದು ಪರೀಕ್ಷೆ ಸಮಯದಲ್ಲಿ ಆ ಒಂದು ಟೀಚರ್ ಎಲ್ಲ ಭಾರತೀಯ ವಿದ್ಯಾರ್ಥಿಗಳನ್ನು ಆ ಕ್ಲಾಸ್ ರೂಮ್ನ ಹಿಂಭಾಗದಲ್ಲಿ ಕುಳಿಸಿರ್ತಾರೆ. ಅಲ್ಲಿ ಬ್ರಿಟಿಷರಿಗೂ ಮತ್ತು ಇಂಡಿಯನ್ಸರ ಮಧ್ಯೆ ಖಾಲಿ ಡೆಸ್ಕ್ಗಳನ್ನು ಬಿಟ್ಟು ಕುಳಿತುಕೊಳ್ಳೋಕ್ಕೆ ಅವರು ಒತ್ತಾಯ ಮಾಡಿರ್ತಾಳೆ ಅಂತ ಪ್ರಮೀಳಾ ಹೇಳ್ತಾಳೆ. ಪ್ರಮೀಳಾ ಇದನ್ನು ಪ್ರಶ್ನಿಸಿದಾಗ ಆ ಒಂದು ಟೀಚರ್ ಭಾರತೀಯರು ಒಂದು ರೀತಿ ವಂಚಿಸ್ತಾರೆ, ಕಾಪಿ ಹೊಡಿತಾರೆ ಅಂತ ಹೇಳ್ತಾರೆ. ಈ ಒಂದು ಜನಾಂಗೀಯ ನಿಂದನೆ ಪ್ರಮೀಳಾಗೆ ಅಂತಿಮವಾಗಿ ದೊಡ್ಡ ಶಾಕ್ ಆಗಿರುತ್ತೆ. ಆಕೆ ತನ್ನ ಒಂದು ಪರಂಪರೆಯನ್ನು, ತನ್ನ ಸಂಪ್ರದಾಯವನ್ನು ಅವಮಾನಿಸುವ ವಾತಾವರಣದಲ್ಲಿ ನಾನು ಇರೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ ಆ ತಾಯಿಗೆ ನಾನು ಯಾವ ಕಾರಣದಿಂದಾಗಿ ಅಲ್ಲಿಂದ ಎದ್ದು ಬಂದೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಅಂತಿಮವಾಗಿ ಆ ಪ್ರಮೀಳಾಳ ನಿರ್ಧಾರವನ್ನು ತಾಯಿ ಕೂಡ ಬೆಂಬಲಿಸ್ತಾರೆ. ಅವರ ಧ್ವನಿಯಲ್ಲಿ ಶಾಲೆಯ ಒಂದು ಬಗ್ಗೆ ತುಂಬ ಅಸಮಾಧಾನ ಇರುತ್ತೆ. ಅಂದರೆ ಪ್ರಮೀಳಾಳ ಧ್ವನಿಯಲ್ಲಿ ಶಾಲೆಯ ಬಗ್ಗೆ ತುಂಬ ಅಸಮಾಧಾನ ಇರುತ್ತೆ. ಅವರು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ಶಾಲೆಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಆ ದಿನ ಮಧ್ಯಾಹ್ನದ ನಂತರ ಶಾಂತ ನಿದ್ರೆಗೆ ಬಂದಿರುತ್ತೆ. ನಿದ್ದೆ ಹೋಗ್ತಾ ಇರಬೇಕಾದ್ರೆ ತನ್ನ ತಾಯಿ ಮತ್ತು ಸಹೋದರಿ ಮಾತನಾಡ್ತಾ ಇರೋದನ್ನ ಕೇಳಿಸ್ಕೊಳ್ತಾಳೆ. ಶಾಂತ ಈ ಅವಮಾನವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ತುಂಬ ಚಿಕ್ಕವಳಾಗಿರ್ತಾಳೆ ಅಂತ ಪ್ರಮೀಳಾ ಹೇಳ್ತಾಳೆ. ಆಕೆಯನ್ನು ಬೇಬಿ ಅಂತ ಕರೀತಾಳೆ. ಆ ಅನುಭವವು ಆ ಮಗುವನ್ನು ತೊಂದರೆಗೆ ಈಡು ಮಾಡಬಾರ್ದು ಅಂತ ಕೂಡ ತಾಯಿ ಹೇಳ್ತಾಳೆ. ಕೊನೆಗೆ ಆ ಶಾಂತಾಳ ಒಂದು ಆಂತರಿಕವಾದಂತಹ ಒಂದು ಪ್ರತಿಬಿಂಬ, ಮೀನ್ಸ್ ಆಂತರಿಕವಾಗಿ ಆಕೆ ಯೋಚನೆ ಮಾಡೋದರೊಂದಿಗೆ ಕತೆ ಮುಕ್ತಾಯವಾಗುತ್ತೆ. ಅವರಿಬ್ಬರು ತಪ್ಪು ಎಂದು ಆಕೆ ಖಚಿತಪಡಿಸ್ತಾಳೆ. ಆಕೆ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ಲು. ಆದಾಗಿಯೂ ಆಕೆ ಆ ನೆಪವನ್ನು ಸಂತೋಷದಿಂದ ದೂರವಿಡಲು ನಿರ್ಧರಿಸಿದ್ಲು. ಏಕೆಂದರೆ ಆಕೆ ಮನಸ್ಸಿನಲ್ಲಿ ಅವಮಾನ ಮತ್ತು ಆ ಸಿಂಥಿಯಾ ಎಂಬ ಹೆಸರು ಬೇರೆಯವರಿಗೆ ಸೇರಿದ್ದಾಗಿತ್ತು.
ಬ್ರಿಟಿಷರು ತನ್ನ ಮೇಲೆ ಹೇರಲು ಪ್ರಯತ್ನಿಸಿದ್ದಂತಹ ಸಿಂಥಿಯಾ ಅಂತಕ್ಕಂಥ ಗುರುತು ತನ್ನನ್ನು ತಾನು ಆ ಸಿಂಥಿಯಾ ಎಂಬ ಹೆಸರಿನಿಂದ ಬೇರ್ಪಡಿಸಿಕೊಳ್ಳುವ ಮೂಲಕ ತಾನು ಶಾಂತ, ತನ್ನ ಸ್ವಂತ ಪ್ರಜ್ಞೆಯನ್ನು ನಾನು ಉಳಿಸಿಕೊಂಡೆ, ಮತ್ತು ಅವರು ಕೊಡ್ತಕ್ಕಂತಹ ಆ ಒಂದು ಮಾನಸಿಕ ಹಿಂಸೆಯಿಂದ ನಾನು ಹೊರ ಬಂದಿದ್ದೇನೆ ಅಂತ ಹೇಳಿ ಆ ಮನಸ್ಸಲ್ಲಿ ಆಕೆ ಅಂದ್ಕೊಳ್ತಾಳೆ. ತಾನು ಅವರಿಂದ ಆಗಬಹುದಾದಂತಹ ಒಂದು ಹಾನಿಯಿಂದ ನಾನು ಹೊರ ಬಂದಿದ್ದೇನೆ, ಸಿಂಥಿಯಾ ಅಲ್ಲಿಗೆ ಹೊರಟೋದ್ಲು, ನಾನು ಶಾಂತಾಳಾಗಿ ಅಲ್ಲಿಂದ ಮುಕ್ತಿ ಪಡೆದಿದ್ದೇನೆ ಅಂತ ಶಾಂತ ತನ್ನ ಮನಸ್ಸಿನಲ್ಲಿ ಹೇಳಿಕೊಳ್ಳುವುದರೊಂದಿಗೆ ಈ ಒಂದು ಕತೆ ಕೊನೆಗೊಳ್ಳುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಸ್ಟೋರಿ ಹಾಗೂ ಸಮರಿ ಕ್ಯಾರೆಕ್ಟರ್ಸ್ನ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.